ಅದಕ್ಕಿಂತ ದೊಡ್ಡವನಾಗಿದ್ದಾನೆ. ಆದ್ದರಿಂದ ಈ ಸಭೆಗೆ ನೀವು ಮಾತ್ರವಲ್ಲದೆ ನಿಮ್ಮ ಕುಟುಂಬ ಸಹಿತ ಸ್ನೇಹಿತರು ಮತ್ತು ಅಗತ್ಯದಲ್ಲಿರುವ ಕೂಡ ಕರೆದುಕೊಂಡು ಬನ್ನಿ ಮತ್ತು ಪ್ರಾರ್ಥಿಸೋಣ. ದೇವರ ಮಹಿಮೆ ಅನುಭವಿಸೋಣ. Jesus is going to do mighty things in your life. Hallelujah. ಸೊ ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವರ ಮಕ್ಕಳೇ, ಅದ್ಭುತ ಮಾಡುವಂತ ದೇವರು ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಹೇಳ್ತೇನೆ. ನಮ್ಮ ಜೀವನದಲ್ಲಿ ಒಂದು ಮನುಷ್ಯನಿಂದ ಅಸಾಧ್ಯವಾದ ಕಾರ್ಯಗಳು ಸಾಧ್ಯವಾಗಿ ಮಾಡುವಂತ ಸಂಗತಿಗಳು ದೇವರು ಶಕ್ತಿಯಿಂದ ಮಾಡಲು ಸಾಮರ್ಥ್ಯನಾಗಿದ್ದಾನೆ. ನಮ್ಮ ಕಣ್ಣಿಗೆ ಅಸಾಧ್ಯವೆಂದು ಕಾಣಿಸುವ ಪರಿಸ್ಥಿತಿಗಳನ್ನು ದೇವರು ಸಾಧ್ಯ ಮಾಡಲಿಕ್ಕಿದ್ದಾನೆ. ಈ ಸಿಟಿ ರಿವೈವಲ್ ಪ್ರಾರ್ಥನೆ ಏನು ಕೂಟ ಆರಿಸಲಾಗಿದೆ ರೋಗಿಗಳಿಗೋಸ್ಕರ, ಅದಕ್ಕಾಗಿ ನೀವೆಲ್ಲರೂ ಬನ್ನಿ, ದೇವರ ಆಶೀರ್ವಾದ ಹೊಂದಿಕೊಳ್ಳಬೇಕೆಂಬುದಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ವಿಶೇಷ ಪ್ರಾರ್ಥನೆ ಪ್ರೇಮಕ್ಕೆ ಅಗತ್ಯ ಅವೃತ್ತಿಯಿಂದ ಮಾಡಲಾಗ್ತದೆ ಮತ್ತು SR ಕಾಂಪ್ಲೆಕ್ಸ್ ಕುಂಬರವಾಡ ಬೀದರ್. ಓಕೆ, ದೇವರು ನೀವೆಲ್ಲರನ್ನು ಆಶೀರ್ವಾದ ಮಾಡಿ ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಳ್ಳ್ರಿ. ಕೊನೆಯ ಪ್ರಾರ್ಥನೆ ಆಗಿರ್ತದೆ. ಆ ಪಾಂಪ್ಲೆಟ್ಗೆ ಕೈ ಹಿಡಿಕೊಳ್ಳ್ರಿ. ನಿಮ್ದು ರೋಗ ಯಾವುದೇ ಇರಬಹುದು, ಇವತ್ತು ಈ ಪಾಂಪ್ಲೆಟ್ ಒಂದು ಸಾಧನವಾಗಿಲ್ಲ, ಪ್ರಾರ್ಥನೆ ಮಾಡಿ ಕೂಟ ಒಂದು ಅರೇಂಜ್ ಮಾಡಲಾಗಿದೆ. ಅದಕ್ಕಾಗಿ ಎಲ್ಲರೂ ನಿಮ್ಮ ಕಣ್ಣುಗಳು ಮುಚ್ಚಿಕೊಂಡು ಈ ಮೀಟಿಂಗ್ಗೋಸ್ಕರ ಕೂಡ, ನಿಮ್ಮ ಕುಟುಂಬಗೋಸ್ಕರ ಕೂಡ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳು ಮುಚ್ಚಿ. ಸಿಟಿ ರಿವೈವಲ್ ಪ್ರಾರ್ಥನೆ, ಈ ಬಿಗ್ಗೆಸ್ಟ್ ಪ್ರಾರ್ಥನೆ ಕೂಟವನ್ನು ನಜರೇತಿನ ಯೇಸು ನಾಮದ ಆಶೀರ್ವದಿಸ್ತಾ ಇದೆ. ಇವತ್ತು ಏನೇನು ಪ್ರವಾದನೆಗಳಾಗಿದವೋ ಸ್ವಾಮಿ, ಅವತ್ತು ಏನೇನು ಆಗ್ಲಿಕ್ಕಿದ್ದಾವೆ, ಯಾವ್ಯಾವ ಬಿಡುಗಡೆ ನಡೀಲಿಕ್ಕಿದ್ದಾವೆ, ಅವು ಎಲ್ಲರೂ ಹೊಂದಿಕೊಳ್ಳುವಂತೆ ಎಲ್ಲರೂ ಆತದಿಂದ ಓಡಿ ಬರಲಿ ಯೇಸುವಿನ ನಾಮದಲ್ಲಿ. ಅಪ್ಪ ದೇವರೇ, ಬಂದಂತ ನಿರಾಶೆಗಳಿಂದ ತಿರುಗಿ ಹೋಗದ ಹಾಗೆ ಏನರಷ್ಟು ಆಶೀರ್ವಾದ ಆಗಲಿ, ಏನರಷ್ಟು ಬಿಡುಗಡೆ ಆಗಲಿ ಒಳಗಡೆ. ಇವತ್ತು ನಾವು ಯಾವ ರೀತಿಯ ಸಾಕ್ಷಿಗಳು ಕೇಳಿದ್ದೇವೆ, ಇಲ್ಲಿವರೆಗೂ ಯಾವ ಸಾಕ್ಷಿಗಳು ನಾವು ನೋಡ್ತಾ ಇದ್ದೇವೆ, ಇನ್ನು ಹೆಚ್ಚಾದ ಸಾಕ್ಷಿಗಳು ಬರಲಿಕ್ಕಂತಾನೆ, ಇನ್ನು ಹೆಚ್ಚಾಗಿ ಬದಲಾಗಲಿ ಅನೇಕ ಕುಟುಂಬಗಳಲ್ಲಿ. ಮತ್ತು ದೇವರೇ, ವಿಶೇಷವಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಕೂಟಕ್ಕಾಗಿ. ಈ ಸಿಟಿ ರಿವೈವಲ್ ಪ್ರಾರ್ಥನೆ ಕೂಟ ಬೇಕಾದ ಎಲ್ಲ ಅಗತ್ಯಗಳು, ಎಲ್ಲ ಅರೇಂಜ್ಮೆಂಟ್ಗಳು, ಇದಕ್ಕೆ ಕೊಡುವಂತ ಎಲ್ಲ ಕೈಗಳನ್ನು ನಜರೇತಿನ ಯೇಸು ನಾಮದಲ್ಲಿ 100% ಆಶೀರ್ವಾದ ಆಗಲಿ. ಮತ್ತು ಇವತ್ತು ಯಾರೆಲ್ಲ ವಾಕ್ಯ ಕೇಳಿದರೆ ಈ ವಾಕ್ಯ ಇವರು ಹಿಡಿದುಕೊಂಡು ಜಯಿಸುವಂತೆ ಸಹಾಯ ಮಾಡಿ. ಈ ವಾಕ್ಯ ಇವರು ಲೈಫ್ ಅನ್ನು ಬದಲಾಯಿಸುವಂತದ್ದಾಗಿರಲಿ. ಈ ವಾಕ್ಯ ಇವರಿಗೆ ಬಿಡುಗಡೆ ಕೊಡುವಂತದ್ದಾಗಿರಲಿ. ಇವತ್ತಿನ ಪ್ರಾರ್ಥನೆ ಯಾರಿಗೆ ಅಗತ್ಯವಾದ ಪ್ರಾರ್ಥನೆ ಮಾಡಿದ್ದೇವೆ ಅವರ ಲೈಫ್ ಬದಲಾಗಲಿ. ಅಪ್ಪ, 1 ವರ್ಷಕ್ಕಿಂತ ಹೆಚ್ಚಾಗಿ ಸಫಲ ಆಗ್ತಾ ಇದ್ದೇವೆ. ಆದ್ರಿಂದ ಇವತ್ತು ಹೊರಗಡೆ ಕಾಯಿಸ್ತೋತ್ರ, ಆದ್ರಿಂದ ಇವತ್ತು ಬಿಡುಗಡೆ ಆಗಿ ಕಾಯಿಸ್ತೋತ್ರ. ದೇವರ ಆತ್ಮ ಹೇಳ್ತಾ ಇದ್ದಾರೆ, ನೀವು ಇಷ್ಟು ವರ್ಷದಿಂದ ಮೆಡಿಸಿನ್ ತಗೊಳ್ತಾ ಇದ್ದೀರಲ್ಲ, ನೀವು ಒಂದೊಂದಾಗಿ ನಿಮ್ಮ ಮೆಡಿಸಿನ್ ಸ್ಟಾಪ್ ಆಗ್ತದೆ ಅಂತ. ನೀವು ಹಾಸ್ಪಿಟಲ್ ಹೋಗಿ ಸಾಕಾಗಿದೆಯಲ್ಲ, ದೇವರ ಆತ್ಮ ಹೇಳ್ತಾ ಇದೆ, ನಿಮ್ಮ ಮೆಡಿಸಿನ್ ತೆಗೆದುಕೊಳ್ಳೋದಾಗಿ ನಿನ್ನನ್ನು ಸ್ವಸ್ಥಪಡಿಸ್ತೀನಿ. ದೇವರಿಗೆ ಪ್ರವಾದನೆಗಾಗಿ ಸ್ತೋತ್ರ. ದೇವರೇ, ಯಾರ ರೋಗಿಗಳ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ 1 ವರ್ಷದಿಂದ, ಅವರ ಲೈಫ್ ಬದಲಾಯಿಸಿದೀವಂತ ಅದಕ್ಕೆ ಸ್ತೋತ್ರ. ಬಿಡುಗಡೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ನನ್ನ ಮನವೇ ಹೊಂದಿಕೊಂಡ, ನನ್ನ ಸನ್ನಿಧಿಗೆ ಆತನ ಪವಿತ್ರವಾಗಿ ನನ್ನ ಮನವೇ ಹೊಂದಿಕೊಂಡ, ಆತನು ಮಾಡುವ ಕಾರ್ಯಗಳಲ್ಲಿ ಒಂದನ್ನು ಮರೆಯಬೇಡ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನನ್ಯ ಸಹವಾಸವು ಇಲ್ಲಿ ಸೇರಿ ಬಂದಂತಹ ಎಲ್ಲ ಆತ್ಮಗಳೊಂದಿಗೂ, ಹೊಸದಾಗಿ ಬಂದಂತಹ ಎಲ್ಲ ಆತ್ಮಗಳೊಂದಿಗೂ, ಈ ಅಗಪೆ ಚರ್ಚೊಂದಿಗೂ, ಮುಂದೆ ಬರುವಂತಹ 15 ಆಗಸ್ಟ್ ಪ್ರಾರ್ಥನೆ ಕೂಟದೊಂದಿಗೂ, ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೂ ಸದಾ ಕಾಲ ನೆಲೆಗೊಂಡಿರಲಿ ನಮ್ಮ ತಂದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ.